ಹಾಗಾದ್ರೆ ಗೋವಿಂದರಾಜು ಎಂಎಲ್ಸಿ ಗೋವಿಂದರಾಜು ಅವರ ಡೈರಿಯ ಹಿನ್ನೆಲೆ ಏನು ಬರ್ತಾ ಇದೆ ನೋಡಿ. ಎಂಎಲ್ಸಿ ಗೋವಿಂದರಾಜು ಡೈರಿಯ ಹಿನ್ನೆಲೆ ಏನು ಅಂತ ಹುಡುಕ್ತಾ ಹೋದ್ರೆ ಕಳೆದ ವರ್ಷ ಮಾರ್ಚ್ 15ನೇ ತಾರೀಕು ಗೋವಿಂದರಾಜು ನಿವಾಸದ ಮೇಲೆ ಐಟಿ ದಾಳಿ ಮಾಡುತ್ತೆ. ಈ ವೇಳೆ ಗೋವಿಂದರಾಜು ಬೆಡ್ರೂಮ್ನಿಂದ ಡೈರಿಯೊಂದನ್ನು ವಶಪಡಿಸಿಕೊಂಡಿತ್ತು ಆದಾಯ ತೆರಿಗೆ ಇಲಾಖೆ. ಆ ಡೈರಿಯಲ್ಲಿ ದುಡ್ಡು ಪಡೆದಿರುವ ಮತ್ತು ಕೊಟ್ಟಿರುವ ಬಗ್ಗೆ ಹಸ್ತಾಕ್ಷರಗಳಲ್ಲಿ ಬರವಣಿಗೆ ಇತ್ತು. ಹಣ ಪಡೆದಿರುವ ಬಗ್ಗೆ ಮತ್ತು ಹಣ ಕೊಟ್ಟಿರುವ ಬಗ್ಗೆ ಕೂಡ ಸಂಕೇತಾಕ್ಷರಗಳಲ್ಲಿ ದಾಖಲೆಗಳಿತ್ತು. ಡೈರಿ ವಶದ ಸಂದರ್ಭದಲ್ಲಿ ಅಲ್ಲಿಯೇ ಇದ್ದಂತಹ ಇಬ್ಬರು ಸಾಕ್ಷಿಗಳ ಸಹಿಯನ್ನ ಪಡೆದಿತ್ತು ಆದಾಯ ತೆರಿಗೆ ಇಲಾಖೆ. ಈ ಸಹಿ ಮಾಡಿದ್ದವರಲ್ಲಿ ಪದ್ಮಾವತಿ ಅನ್ನೋರು ಕೂಡ ಒಬ್ರು ಅಂತಕ್ಕಂಥ ಮಾಹಿತಿ ಇವಾಗ ಲಭ್ಯವಾಗ್ತಾ ಇದೆ. ಒಂದು ಡೈರಿಯನ್ನ ನಿನ್ನೆಷ್ಟೇ ಗೋವಿಂದರಾಜು ಅವರು ಪಬ್ಲಿಕ್ ಟಿವಿ ಜೊತೆನಲ್ಲಿ ಮಾತನಾಡ್ತಾ ಹೇಳ್ತಾ ಇದ್ರು, ಯಾರೋ ತಂದು ನನ್ನ ಬೆಡ್ರೂಮ್ನಲ್ಲಿ ಆ ಡೈರಿಯನ್ನ ಇಟ್ಟು ಹೋಗಿರಬಹುದು ಅಂತ ಅಂದ್ಬಿಟ್ಟು. ಆದರೆ ಆ ಬೆಡ್ರೂಮ್ನಲ್ಲೇ ಡೈರಿ ಇತ್ತು, ಅದನ್ನ ನಾವು ವಶಪಡಿಸ್ಕೊಂಡಿದೀವಿ ಅಂತ ಅಲ್ಲಿಯೇ ಇದ್ದ ಇಬ್ಬರ ಹತ್ರ ಸಾಕ್ಷ್ಯಗಳನ್ನ ಸಹಿ ಹಾಕಿಸ್ಕೊಂಡಿರ್ತಾರೆ. ಪದ್ಮಾವತಿ ಅಂತಕ್ಕಂಥವ್ರು ಕೂಡ ಒಬ್ರು ಸಹಿಯನ್ನ ಹಾಕಿದ್ರು. ಹಾಗಾಗಿ ಒಂದ್ ಕಡೆ ಕಾಂಗ್ರೆಸ್ ಹೇಳ್ತಾ ಇದೆ ನರೇಂದ್ರ ಮೋದಿ ಅವರು ಕೂಡ ನೈತಿಕತೆ ಹೊತ್ತು ರಾಜೀನಾಮೆಯನ್ನು ಕೊಡಬೇಕಾಗುತ್ತೆ, ಯಾಕೆಂದ್ರೆ ಸಹಾರಾ ಬಿರ್ಲಾ ಡೈರಿಯಲ್ಲಿ ನರೇಂದ್ರ ಮೋದಿ ಅವರ ಹೆಸರು ಕೂಡ ಇತ್ತು ಅಂತನ್ಬಿಟ್ಟು. ಆದ್ರೆ ಪ್ರಹ್ಲಾದ್ ಜೋಶಿ ಅವರು ನಿನ್ನೆ ಪಬ್ಲಿಕ್ ಟಿವಿ ಜೊತೆನಲ್ಲಿ ಮಾತನಾಡ್ತಾ ಹೇಳ್ತಾ ಇದ್ರು, ಆ ಡೈರಿಗೂ ಇವಾಗ ಗೋವಿಂದರಾಜು ಅವರ ಮನೆಯಲ್ಲಿ ಸಿಕ್ಕಿರುವಂತಹ ಡೈರಿಗೂ ಬಹಳಷ್ಟು ವ್ಯತ್ಯಾಸ ಇದೆ. ಯಾವುದೋ ಒಂದು ಚೀಟಿಯಲ್ಲಿ ಸಿಕ್ಕಂತಹ ಒಂದು ಅಂಶಗಳನ್ನ ಯಾವತ್ತೂ ಕೂಡ ಸುಪ್ರೀಂ ಕೋರ್ಟ್ ಪರಿಗಣಿಸೋದಿಲ್ಲ, ಅದನ್ನ ಈಗಾಗಲೇ ಸುಪ್ರೀಂ ಕೋರ್ಟ್ ಕೂಡ ಹೇಳಿದೆ. ಆದರೆ ಗೋವಿಂದರಾಜು ಅವರ ಮನೆಯಲ್ಲಿ ಅವರ ಪರ್ಸನಲ್ ಡೈರಿಯಲ್ಲಿ ಸಿಕ್ಕಿರ್ತಕ್ಕಂಥ ಮಾಹಿತಿ ಅದಕ್ಕೂ ಇದಕ್ಕೂ ಸಾಕಷ್ಟು ವ್ಯತ್ಯಾಸವಿದೆ. ಮತ್ತೆ ಎಲ್ಲವೂ ಕೂಡ ಕರ್ನಾಟಕದ ಕಾಂಗ್ರೆಸ್ನ ಪ್ರಭಾವಿ ಸಚಿವರ ಇನಿಷಿಯಲ್ಸ್ಗಳೇ ಇದೆ, ಅಲ್ಲಿ ಬೇರೆ ಯಾವ ಪಕ್ಷದವರ ಇನಿಷಿಯಲ್ಸ್ ಕೂಡ ಇಲ್ಲ. ಹಾಗಾಗಿ ಇದು ಖಂಡಿತವಾಗಿ ಇವರುಗಳು ಹೈಕಮಾಂಡ್ಗೆ ಕೊಟ್ಟಿರ್ತಕ್ಕಂಥ ಕಪ್ಪ. ಹಾಗಾಗಿ ಇವರೆಲ್ಲರೂ ಕೂಡ ನೈತಿಕತೆ ಹೊತ್ತು ರಾಜೀನಾಮೆ ಕೊಡಬೇಕು ಅಂತಕ್ಕಂಥದ್ದು ಬಿಜೆಪಿಯ ವಾದ. ಆದರೆ ಕಾಂಗ್ರೆಸ್ನವರು, ಅದರಲ್ಲೂ ಪ್ರಮುಖವಾಗಿ ಗೋವಿಂದರಾಜು, ಅದು ನನ್ನ ಡೈರಿಯೇ ಅಲ್ಲ, ನನ್ನ ಹಸ್ತಾಕ್ಷರವೂ ಅಲ್ಲ, ಯಾರೋ ನಮ್ಮ ಮನೆಯಲ್ಲಿ ತಂದು ಡೈರಿಯನ್ನ ಇರಿಸಿ ಹೋಗಿದ್ದಾರೆ ಅಂತ ಇನ್ನೂ ಮುಂದುವರೆದು ಇಷ್ಟಕ್ಕೆಲ್ಲ ಕೇಂದ್ರ ಸರ್ಕಾರದವರೇ ತನಿಖೆ ಮಾಡಿಸ್ಲಿ ಬಿಡಿ, ನಾವು ಕಾದ್ ನೋಡ್ತೀವಿ, ಸಿಬಿಐ ತನಿಖೆಗೂ ನಾವು ಸಿದ್ಧ ಇದ್ದೀವಿ ಅಂತ ಹೇಳಿರೋದ್ರಿಂದ ಈಗ ಒನ್ಸ್ ಅಗೇನ್ ಚೆಂಡು ಬಿಜೆಪಿಯ ಅಂಗಳದಲ್ಲಿದೆ. ಇದನ್ನೇನಾದರೂ ಸಿಬಿಐ ತನಿಖೆಗೆ ಅವರು ಕೊಡ್ತಾರಾ ಅಥವಾ ಆದಾಯ ಐಟಿ ಅವರು ಕೂಡ ಕೊಡಬಹುದಂತೆ, ಐಟಿ ಅವರು ಏನಾದರೂ ಇದನ್ನ ತನಿಖೆಗೆ ಕೊಡ್ತಾರಾ ಅಂತಕ್ಕಂಥದ್ದನ್ನ ಕೂಡ ಕಾದು ನೋಡಬೇಕಾಗಿದೆ. ಇನ್ನು ಸಹಾರಾ ಬಿರ್ಲಾ ಡೈರಿಯ ಬಗ್ಗೆ ಸಿಬಿಐ ತನಿಖೆ ನಡೆಸುವಂತೆ ಆದೇಶಿಸೋದಕ್ಕೆ ನಕಾರ, ಒಪ್ಪಿಲ್ಲ ಅಂತಕ್ಕಂಥ ಅಂಶ ಇವಾಗ ಬೆಳಕಿಗೆ ಬರ್ತಾ ಇದೆ. ಓಕೆ, ಸಹಾರಾ ಬಿರ್ಲಾ ಡೈರಿಯ ಬಗ್ಗೆ ಸಿಬಿಐ ತನಿಖೆ ನಡೆಸೋದಕ್ಕೆ ಒಪ್ಪಿಲ್ಲ ಸುಪ್ರೀಂ ಕೋರ್ಟ್ ಅಂತಕ್ಕಂಥ ಅಂಶ. ಬಲವಾದ ಸಾಕ್ಷ್ಯಗಳ ಕೊರತೆ ಹಿನ್ನೆಲೆಯಲ್ಲಿ ತನಿಖೆಗೆ ಆದೇಶ ನೀಡಲು ಸುಪ್ರೀಂ ಕೋರ್ಟ್ ಒಪ್ತಾ ಇಲ್ಲ. ಲೂಸ್ ಶೀಟ್ಸ್ ನಲ್ಲಿ ಎಂಟ್ರಿ ಆಗಿರುವಂತಹ ಮಾಹಿತಿಗಳನ್ನ ಬಲವಾದ ಸಾಕ್ಷಿಗಳು ಅಂತ ನಂಬೋದಕ್ಕೆ ಸಾಧ್ಯವಿಲ್ಲ. ರೆಗ್ಯುಲರ್ ಅಕೌಂಟ್ ಪುಸ್ತಕದಲ್ಲಿ ಇಲ್ಲದ ಅಂಶಗಳನ್ನ ದಾಖಲೆಗಳು ಅಂತ ಪರಿಗಣಿಸೋದಕ್ಕೆ ಸಾಧ್ಯವಿಲ್ಲ. ಇದನ್ನ ಜೈನ್ ಹವಾಲಾ ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ ಸ್ಪಷ್ಟವಾಗಿ ಹೇಳಿದೆ. ಹಾಗಾಗಿ ಈ ಹಿನ್ನೆಲೆಯಲ್ಲಿ ಸಹಾರಾ ಬಿರ್ಲಾ ಡೈರಿಯ ಬಗ್ಗೆ ತನಿಖೆಗೆ ಆದೇಶ ನೀಡೋದಕ್ಕೆ ಸಾಧ್ಯವಿಲ್ಲ. ಕಾಮನ್ ಕಾಸ್ ಸಂಘಟನೆ ಸಲ್ಲಿಸಿದ್ದ ಅರ್ಜಿಯನ್ನ ಸುಪ್ರೀಂ ಕೋರ್ಟ್ ಈ ಹಿಂದೆನೆ ವಜಾಗೊಳಿಸಿತ್ತು ಅಂತಕ್ಕಂಥದ್ದನ್ನ ನಾವಿಲ್ಲಿ ಸ್ಮರಿಸಿಕೊಳ್ಳಬಹುದು. ಈ ವಿಚಾರವಾಗಿ ಸುಪ್ರೀಂ ಕೋರ್ಟ್ ದೃಢ ನಿಲುವನ್ನ ಹೊಂದಿತ್ತು. ಈ ಹಿಂದೆನೂ ಕೂಡ ಒಂದು ಜೈನ್ ಹವಾಲಾ ಪ್ರಕರಣದಲ್ಲಿ ಕೂಡ ಇದೇ ಅಂಶವನ್ನ, ಲೂಸ್ ಶೀಟ್ ನಲ್ಲಿ ಎಂಟ್ರಿ ಆಗಿರುವಂತಹ ಮಾಹಿತಿಗಳನ್ನ ಬಲವಾದ ಸಾಕ್ಷಿಗಳು ಅಂತ ನಂಬೋದಕ್ಕೆ ಸಾಧ್ಯವಿಲ್ಲ. ಹಾಗಾಗಿ ಸಹಾರಾ ಬಿರ್ಲಾ ಡೈರಿಯ ಬಗ್ಗೆ ಸಿಬಿಐ ತನಿಖೆ ನಡೆಸೋದಕ್ಕೆ ಸುಪ್ರೀಂ ಕೋರ್ಟ್ ಒಪ್ಪಿಲ್ಲ. ಗೋವಿಂದರಾಜು ಅವರ ಡೈರಿನಲ್ಲಿ ಏನಿದೆ, ಅವರು ಬರೆದಿರುವ ಇನಿಷಿಯಲ್ಗಳು ಯಾರು, ಆ ಇನಿಷಿಯಲ್ಗಳು ಅವರೇನಾ ಗೊತ್ತಿಲ್ಲ.
ಈ ವಿವರಗಳನ್ನು ನಿಮಗೆ ಕೊಡುವುದಕ್ಕೆ ಮೊದಲು ಈಗೊಂದು ಸುದ್ದಿಯನ್ನು ತೋರಿಸ್ತಾ ಇದ್ದೀವಿ. 2016ರಿಂದ ಏನೇನಾಗೋಗಿದೆ ರಾಜ್ಯದ ರಾಜಕಾರಣದಲ್ಲಿ ಅಲ್ಲೋಲ ಕಲ್ಲೋಲ ಅನ್ನುವಂತಹ ಈ ಸುದ್ದಿಯ ಮುಂದುವರಿದ ಭಾಗ ಇದು. ರಾಷ್ಟ್ರೀಯ ಸುದ್ದಿವಾಹಿನಿಯಿಂದ ಕೆಪಿಸಿಸಿಯಿಂದ ಹೈಕಮಾಂಡ್ಗೆ ನೀಡಿರುವ ಕಪ್ಪ ಕಾಣಿಕೆಯ ಡೈರಿ ಡೀಟೈಲ್ಸ್ ಈ ಕಪ್ಪದ ಡೈರಿನಲ್ಲಿ ಸ್ಫೋಟಗೊಂಡಿದೆ. ಸ್ಯಾಂಡಲ್ವುಡ್ನ ಚೆಲುವಿನ ಚಿತ್ತಾರಿಗೆ ಕಂಕಣ ಭಾಗ್ಯ ಕೂಡಿ ಬಂದಿದೆ. ಉದ್ಯಮಿ ಜಗದೀಶ್ ಜೊತೆ ಅಮೂಲ್ಯ ಸಪ್ತಪದಿ ತುಳಿಯಲಿದ್ದಾರೆ. ಶಿಲ್ಪಾ ಗಣೇಶ್ ಮನೆಯಲ್ಲಿ ಶ್ರಾವಣಿ ಮದುವೆ ಮಾತುಕತೆ ನಡೆದಿದ್ದು ಮುಂದಿನ ತಿಂಗಳು 6ರಂದು ನಿಶ್ಚಿತಾರ್ಥ ಕಾರ್ಯಕ್ರಮ ನಡೆಯಲಿದೆ. ಜಗದೀಶ್ ಬೆಂಗಳೂರಿನ ಮಾಜಿ ಕಾರ್ಪೊರೇಟರ್ ರಾಮಚಂದ್ರೇಗೌಡರ ಮಗ. ಲಂಡನ್ನಲ್ಲಿ ಉನ್ನತ ವ್ಯಾಸಂಗ ಮಾಡಿಕೊಂಡು ಈಗ ಬಿಲ್ಡರ್ಸ್ ಅಂಡ್ ಡೆವಲಪರ್ ಆಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ.